ಏನು ಡಾಕ್ಟ್ರೆ, ಈಗ ಒಬ್ಬ ರೋಗಿ ಆಸ್ಪತ್ರೆಗೆ ಬರ್ತಾನೆ ಅನ್ಕೊಳ್ಳಿ, ಸೊ ಎಂತ ಪರಿಸ್ಥಿತಿಯಲ್ಲಿ ICUಗೆ ಕಳಿಸ್ತೀವಿ? ಈಗ ನಾವು ಬಂದಾಗ ಪೇಷಂಟ್ ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಹ್ಮ್. ಈಗ ನಾವು ಬಂದ ತಕ್ಷಣ ಎಮರ್ಜೆನ್ಸಿನಲ್ಲಿ ನಾವು ಎಮರ್ಜೆನ್ಸಿ ಫಿಸಿಷಿಯನ್ಸ್ ಅಂತಾನೆ ಇರ್ತಾರೆ. ಹ್ಮ್. ಓಕೆ, ಅವರು ಫಸ್ಟ್ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಅವ್ರು ಬಂದಾಗ ಫಸ್ಟ್ ಏನೇನು ಆರ್ಗನ್ಸ್ ಇನ್ವಾಲ್ವ್ ಆಗಿದೆ, ಯಾವ ಕಾರಣಕ್ಕೆ. ಈಗ ಸಿಂಪಲ್ ಆಗಿ ನಾವು ಹೇಳೋದಾದ್ರೆ, ಅಕಸ್ಮಾತ್ ಡಯಾಬಿಟಿಸ್ ಇರೋರು ಇನ್ಸುಲಿನ್ ತಗೊಂಡು ಬ್ರೇಕ್ಫಾಸ್ಟ್ ಏನಾದ್ರು ತಗೊಳ್ಳದಿದ್ದಾಗ ಲೋ ಶುಗರ್ ಆಗುತ್ತೆ. ಹ್ಮ್. ಅವಾಗ ಜ್ಞಾನ ಇಲ್ದೇನೆ ಬರ್ತಾರೆ. ಆವಾಗ ಲೋ ಶುಗರ್ ಏನಿಲ್ಲ, 10 ಸೆಕೆಂಡಲ್ಲಿ ಗೊತ್ತಾಗುತ್ತೆ ಶುಗರ್ ಲೋ ಇದೆ ಅಂತ. ಗೊತ್ತಾದ ತಕ್ಷಣ ಶುಗರ್ ಕೊಟ್ಟ ತಕ್ಷಣ ಎದ್ದು ಕುತ್ಕೊಂಡ್ಬಿಡ್ತಾರೆ. ಓಕೆ, ಅಂತ ಪೇಷಂಟ್ಸ್ಗಳಿಗೆ 1-2 ಅವರ್ ಅಬ್ಸರ್ವೇಷನ್ ಆದ್ಮೇಲೆ ಬೇಕಾದ್ರೆ ನಾವು ಶಿಫ್ಟ್ ಮಾಡ್ಬೋದು, ವಾರ್ಡಿ ಶಿಫ್ಟ್ ಮಾಡಿ. ಅಂತ ಪೇಷಂಟ್ಸ್ಗಳಿಗೆ ICU ಬೇಕಾಗಲ್ಲ. ಸೊ ಎಮರ್ಜೆನ್ಸಿ ಫಿಸಿಷಿಯನ್ದು ಅದೇ ಕೆಲಸ. ಏನು ಇದು ತಾತ್ಕಾಲಿಕ ತೊಂದರೆಯಿಂದ ಆಗುವಂತ ಪ್ರಾಬ್ಲಮ್ ಅಥವಾ ಏನಾದರೂ ಲೈಫ್ ಥ್ರೆಟ್ನಿಂಗ್ ಪ್ರಾಬ್ಲಮ್, ಜೀವಕ್ಕೆ ಕುತ್ತು ಬರುವಂತ ಪರಿಸ್ಥಿತಿ, ಮತ್ತೇನ್ ಮಾಡ್ತಾರೆ, ಅದೇ ಸೇಮ್ ಏರ್ವೇ, ಬ್ರೀದಿಂಗ್, ಸರ್ಕ್ಯುಲೇಷನ್. ಒಳ್ಳೇದಾಯ್ತು ಹೇಳಿದೆ, ABCD. ಓಕೆ, ಏರ್ವೇ ಅಂದ್ರೆ ಉಸಿರಾಟ ಹೇಗೆ ಬರ್ತಾ ಇದೆ ನೋಡ್ತಾರೆ, ದೇಹದಲ್ಲಿ ಆಕ್ಸಿಜನ್ ಲೆವೆಲ್ ಎಷ್ಟು ಬರ್ತಾ ಇದೆ. ಓಕೆ, ಮತ್ತೆ ಉಸಿರಾಟ ಯಾವ ರೀತಿ ಇದೆ, ದೇಹದಲ್ಲಿ ಆಕ್ಸಿಜನ್ ಅಂಶ ಎಷ್ಟಿದೆ, ಸರ್ಕ್ಯುಲೇಷನ್ ಹೇಗಿದೆ, ಹೃದಯ ರಕ್ತ ತಾಳದಲ್ಲಿ ಹೊಡ್ಕೋತಾ ಇದೆಯಾ, ಹೃದಯ ತಾಳ ಬಿಟ್ಟಿದೆಯಾ, ರಕ್ತ ಸಂಚಾರ ಸದಿಯರಿದೆಯೋ ಇಲ್ವೋ, ಅದೆಲ್ಲ ಗೊತ್ತಾಗುತ್ತೆ. ಬೇಸಿಕ್ ಇಷ್ಟೇ, ABC. ಸೊ ಫಸ್ಟ್ ನೋಡುವಂಥದ್ದು ಅದು. ಯಾಕಂದ್ರೆ ದೇಹದಲ್ಲಿ ಯಾವುದೇ ಆರ್ಗನ್ ಏನೇ ತೊಂದರೆ ಆದ್ರೂ ಕೂಡ ಈ 3 ಬಂದೇ ಬರಬೇಕು. ಅದು ನೋಡ್ಬಿಟ್ಟು ನಾವು ಡಿಸೈಡ್ ಮಾಡ್ತೀವಿ ನೆಕ್ಸ್ಟ್ ಏನು ಅಂತ, ಕಾರಣಗಳು ಹುಡುಕ್ಲಿಕ್ಕೆ ಸ್ಟಾರ್ಟ್ ಆಗ್ತೀವಿ.